ದಕ್ಷಿಣ ಭಾರತದಲ್ಲೇ ಅತಿ ದೊಡ್ಡ ಜಾನುವಾರುಗಳ ಜಾತ್ರೆ ಅಂತ ಖ್ಯಾತಿ ಪಡೆದಿರೋ ಘಾಟಿ ಜಾನುವಾರುಗಳ ಜಾತ್ರೆಯ ಸಂಭ್ರಮ ಹೇಗಿತ್ತು ಅನ್ನೋದರ ಜೊತೆ ಮೈಸೂರು ದಸರಾ ಆನೆಗಳಾದ ಧನಂಜಯ ಹಾಗೂ ಕಂಚನ್ ಪದೇ ಪದೇ ಕಿತ್ತಾಡಿಕೊಳ್ತಾ ಇರೋದು ಯಾಕೆ, ಅಧಿಕಾರಿಗಳು ಕೊಟ್ಟ ಕಾರಣ ಏನು ನೋಡೋಣ ಈ ವರದಿಯಲ್ಲಿ. ಘಾಟಿ ಸುಬ್ರಹ್ಮಣ್ಯದಲ್ಲಿ ಕಳೆಗಟ್ಟಿದ ಜಾನುವಾರುಗಳ ಜಾತ್ರೆ. ಲಕ್ಷಕ್ಕೆ ಮಾರಾಟವಾಗಿ ದಾಖಲೆ ಬರೆದ ಜೋಡಿ ಎತ್ತುಗಳು, ಮಗನಂತೆ ಸಿಂಗಾರಗೊಂಡಿರೋ ಎತ್ತುಗಳು, ಯಾವುದೇ ಮದುವೆ ಶುಭ ಸಮಾರಂಭಕ್ಕೂ ಕಡಿಮೆ ಇಲ್ಲ ಎನ್ನುವಂತೆ ಅಲಂಕಾರಗೊಂಡಿರೋ ಟೆಂಟ್ಗಳು. ಈ ದೃಶ್ಯಗಳು ಕಂಡು ಬಂದಿದ್ದು ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನಡೆದ ಘಾಟಿ ದನಗಳ ಜಾತ್ರೆಯಲ್ಲಿ. ಈ ಜಾನುವಾರುಗಳ ಜಾತ್ರೆಗೆ ಆಂಧ್ರಪ್ರದೇಶ, ತಮಿಳುನಾಡು ಸೇರಿದಂತೆ ಉತ್ತರ ಕರ್ನಾಟಕದ ನಾನಾ ಭಾಗಗಳಿಂದ ರೈತರು ಆಗಮಿಸಿ ಜಾನುವಾರುಗಳನ್ನು ಖರೀದಿಸುತ್ತಾರೆ. ಜಾತ್ರೆಯಲ್ಲಿ 1 ಲಕ್ಷ ರೂಪಾಯಿಯಿಂದ ಹಿಡಿದು 13 ಲಕ್ಷದವರೆಗೂ ಒಂದು ಜೋಡಿ ಎತ್ತುಗಳು ಮಾರಾಟವಾಗುತ್ತಿವೆ. ಜಾತ್ರೆಯಲ್ಲಿ 5 ಲಕ್ಷಕ್ಕೂ ಹೆಚ್ಚು ಮೇಲ್ಪಟ್ಟ ರಾಸುಗಳ ಖರೀದಿ ಮಾಡಿದ್ರೆ ಕೆಲ ರೈತರು ಒಂದು ಟಗರು ಸಹ ಗಿಫ್ಟ್ ಕೊಡ್ತಿದ್ದಾರೆ. ಇನ್ನು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಬ್ರಹ್ಮ ರಥೋತ್ಸವ ನಂತರ ಜಾತ್ರೆ ಕೊನೆಗೊಳ್ಳಲಿದೆ. ಅಂತಾರಾಜ್ಯ ಮಟ್ಟದ ದನಗಳ ಜಾತ್ರೆಗೆ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಿಂದ ರೈತರು ಬಂದಿದ್ದಾರೆ. ನಮ್ಮ ನೆರೆಯ ರಾಜ್ಯದಾದ ಆಂಧ್ರ ಪ್ರದೇಶದ ಜಿಲ್ಲೆಯಿಂದ ಬಂದಿದ್ದಾರೆ. ತಮಿಳುನಾಡಿನ ಕೃಷ್ಣಗಿರಿ, ಸೇಲಂ ಭಾಗದಿಂದ ಬಂದಿದ್ದಾರೆ. ಮಂಗಳೂರು ಭಾಗದಿಂದ ಬರ್ತಿದ್ದಾರೆ. ಈ ಎಲ್ಲ ರೈತರು ಬರೋದು ಇಲ್ಲಿ ಏನಕ್ಕಪ್ಪ ಅಂದರೆ ತಮಗೆ ಬೇಕಾದಂಥ ಅಗತ್ಯ ಜಾನುವಾರುಗಳನ್ನ, ದನ ಕರುಗಳನ್ನ ಕೊಂಡ್ಕೊಂಡೋಗಿ ಅವ್ರನ್ನ ವರ್ಷ ಪೂರ್ತಿ ಸಾಕಿ ಮತ್ತೊಂದು ಜಾತ್ರೆಯಲ್ಲಿ ಲಾಭ ಬಂದಂಗೆ ಮಾರ್ಕೊಳಕ್ಕೆ ಬರ್ತಾರೆ. ಅಂತಾರಾಜ್ಯ ದನಗಳ ಜಾತ್ರೆ ಇವತ್ತು ದೊಡ್ಡ ಜಾತ್ರೆ, ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಇಡೀ ಬರ್ತಕ್ಕಂಥ ದೂರದಿಂದ ಜಿಲ್ಲೆಯಿಂದ ಬೇರೆ ತಾಲೂಕುಗಳಿಂದ ಬರ್ತಕ್ಕಂಥ ರೈತರಿಗೆ ಉಚಿತವಾಗಿ ಹುಲ್ಲು ಕೊಟ್ಟಿದ್ದೀವಿ, ನೀರು ಕೊಟ್ಟಿದ್ದೀವಿ. ಅದೇ ಥರ ಬರ್ತಕ್ಕಂಥ ಏನೇ ಸಮಸ್ಯೆ, ಆರೋಗ್ಯ ನೋಡಿ, ಹಾಸ್ಪಿಟ್ಲ್ ಇರ್ಬೋದು, BP ಶುಗರ್ಸ್ ಪೇಷಂಟ್ ಇರ್ತಾರೆ ಅಂಥವ್ರಿಗೆ ಉಚಿತವಾಗಿ ತಪಾಸಣೆ ಮಾಡಿ ಅವ್ರಿಗೆ ಟ್ಯಾಬ್ಲೆಟ್ಸು ಮತ್ತೊಂದು ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಸಾಕಾನೆ ಶಿಬಿರದಲ್ಲಿ ಹೆಣ್ಣಾನೆಗೆ ಬರ, ಸಾಕಾನೆಗಳ ಕಾದಾಟ, ಕಲಹ. ಧನಂಜಯ, ಕಂಚನ್ ಆನೆಗಳ ನಿಯಂತ್ರಣಕ್ಕೆ ಮಾವುತರು ಸುಸ್ತು. ಮೈಸೂರು ದಸರಾ ಸಂದರ್ಭದಲ್ಲಿ ಸಾಕಾನೆಗಳಾದ ಧನಂಜಯ ಮತ್ತು ಕಂಚನ್ ಗಲಾಟೆ ಮಾಡಿಕೊಂಡಿದ್ದು ನಿಮಗೆಲ್ಲ ಗೊತ್ತೇ ಇದೆ. ನಂತರ ಕೊಡಗಿನ ದುಬಾರೆ ಸಾಕಾನೆ ಶಿಬಿರದಲ್ಲೂ ಧನಂಜಯ ಆನೆ ಮತ್ತೆ ಕಂಚನ್ ಮೇಲೆ ಅಟ್ಯಾಕ್ ಮಾಡಿತ್ತು. ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಾಕಾನೆಗಳು ಗಲಾಟೆ ನಡೆಸುತ್ತಲೇ ಇವೆ. ಅಷ್ಟಕ್ಕೂ ಸಾಕಾನೆಗಳ ಕಲಹಕ್ಕೆ ಕಾರಣ ಏನು ಅನ್ನೋದನ್ನ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಸಾಕಾನೆ ಶಿಬಿರದಲ್ಲಿ ಹೆಣ್ಣಾನೆಗಳ ಸಂಖ್ಯೆ ತೀರಾ ಕಡಿಮೆ ಇದೆ. ಹೀಗಾಗಿ ಗಂಡಾನೆಗಳ ನಡುವಿನ ಕಲಹಕ್ಕೆ ಕಾರಣವಾಗುತ್ತಿದೆ. ದುಬಾರಿಯಲ್ಲಿ 26, ಹಾರಂಗಿಯಲ್ಲಿ 6, ಮತ್ತಿಗೋಡುವಿನಲ್ಲಿ 11 ಸಾಕಾನೆಗಳಿವೆ. ಇವುಗಳ ಪೈಕಿ ದುಬಾರಿಯಲ್ಲಿ 3, ಮತ್ತಿಗೋಡುವಿನಲ್ಲಿ 2 ಹೆಣ್ಣಾನೆಗಳು ಮಾತ್ರವೇ ಇವೆ. ದುಬಾರಿಯಲ್ಲಿರುವ 3 ಹೆಣ್ಣಾನೆಗಳ ಪೈಕಿ 2ಕ್ಕೆ ವಯಸ್ಸಾಗಿದೆ. ಇದರಿಂದ ಗಂಡಾನೆಗಳ ನಡುವೆ ಕಾದಾಟ, ಕಲಹಗಳು ದಿನಂಪ್ರತಿ ಹೆಚ್ಚುತ್ತಿವೆಯಂತೆ. ಈ ಕುರಿತು ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯ ಸಂಕೇತ್ ಪೂವಯ್ಯ ಮಾತನಾಡಿ, ಅರಣ್ಯ ಇಲಾಖೆಯ ಅಧಿಕಾರಿಗಳು ಅಗತ್ಯ ಕ್ರಮ ಕೈಗೊಂಡಿದ್ದಾರೆ ಎಂದರು. ಅದು ಈಗ ನೋಡಿ, ವನ್ಯಜೀವಿಗಳೇ ಇರಲಿ ಅಥವಾ ಬೇರೆ ಎಲ್ಲೇ ಇರಲಿ, ಇದೆಲ್ಲ ಸ್ವಾಭಾವಿಕವಾಗಿ ಇರ್ತಕ್ಕಂಥ ವಿಚಾರ. ಈಗ ಆನೆಗಳ ವಿಚಾರ ತಾವೇನು ಹೇಳ್ತಾ ಇದ್ದೀರಿ, ಈ ಮಾಹಿತಿ ಸರ್ಕಾರಕ್ಕೆ ಹೋಗಿದೆ. ಇದರಲ್ಲಿ ಅರಣ್ಯ ಇಲಾಖೆ ಮಂತ್ರಿಗಳಿರ್ಬೋದು ಅಥವಾ ಅರಣ್ಯ ಇಲಾಖೆಯಲ್ಲಿ ಇರ್ತಕ್ಕಂಥ ಹಿರಿಯ ಅಧಿಕಾರಿಗಳೇನಿರಲಿ ಅಥವಾ ಇದರ ಆನೆ ಶಿಬಿರದ ಉಸ್ತುವಾರಿ ಏನು ತಗೊಂಡಿರ್ತಕ್ಕಂಥ ಅಧಿಕಾರಿಗಳಿರಲಿ, ಅವರು ತಕ್ಷಣ ಅದಕ್ಕೆ ಸರಿಯಾದಂಥ ರೀತಿಯ ಕ್ರಮವನ್ನು ತಗೊಳ್ತಾರೆ. ಸಾಕಾನೆ ಶಿಬಿರದಲ್ಲಿ ಇರುವ ಗಂಡಾನೆಗಳಿಗೆ ಸಾಕಾಗುವಷ್ಟು ಸದೃಢ ಹೆಣ್ಣಾನೆಗಳು ಇದ್ರೆ ಇಂತಹ ಕಾದಾಟ, ಕಲಹಗಳು ಉಂಟಾಗುವುದಿಲ್ಲ ಅನ್ನೋದು ಮಾವುತ ಕಾವಾಡಿಗಳ ಅಭಿಪ್ರಾಯವಾಗಿದೆ. ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಅಗತ್ಯ ಕ್ರಮ ಕೈಗೊಳ್ಳಬೇಕಾಗಿದೆ. ಚಿಕ್ಕಬಳ್ಳಾಪುರದಿಂದ ಮುದ್ದುಕೃಷ್ಣ, ಕೊಡಗಿನಿಂದ ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ.